ಹಾಯ್ ಫ್ರೆಂಡ್ಸ್, ಇವತ್ತು ದೀಪಾವಳಿ ಸ್ಪೆಷಲ್ ಕಜ್ಜಾಯ ಮಾಡೋಣ. ಇದು ಅಕ್ಕಿ ಎಲ್ಲ ನೆನೆ ಹಾಕಿ 2 ದಿನ ನೀರೆಲ್ಲ ಚೇಂಜ್ ಮಾಡಿ ಆ ಥರ ಎಲ್ಲ ಮಾಡಿರುವಂಥ ಕಜ್ಜಾಯ ಅಲ್ಲ. ಇದು ಇನ್ಸ್ಟೆಂಟಾಗಿ ತುಂಬ ಬೇಗನೆ ನಾವು ಕಜ್ಜಾಯನ ಮಾಡ್ಕೊಳ್ಳುವಂಥದ್ದು. ದೀಪಾವಳಿಲಿ ಈ ಕಜ್ಜಾಯನ ಮಾಡೇ ಮಾಡ್ತಾರೆ. ಸೊ ಅದನ್ನು ತುಂಬ ನಿಮಗೆ ಇನ್ಸ್ಟೆಂಟಾಗಿ ಹೇಗೆ ಮಾಡ್ಕೊಬೋದು, ನಾವು ಅಕ್ಕಿ ನೆನೆ ಹಾಕ್ದಲೇ ಹೇಗೆ ಮಾಡ್ಕೊಬೋದು ಅಂತ ಇವತ್ತು ನೋಡೋಣ. ತುಂಬಾ ಈಸಿಯಾಗಿ ಮಾಡುವಂಥ ಕಜ್ಜಾಯ. ಟೇಸ್ಟಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ನಾನು 1 ಬೌಲ್ ಅಕ್ಕಿ ಹಿಟ್ಟನ್ನು ತೊಗೊತಿದ್ದೀನಿ. ಇಷ್ಟು ಅಕ್ಕಿ ಹಿಟ್ಟಲ್ಲಿ ನಮಗೆ ಒಂದು 10-12 ಕಜ್ಜಾಯ ಆಗುತ್ತೆ. ನಾವು ಕಜ್ಜಾಯ ಮಾಡ್ತೀವಿ ಅಂದರೆ ನಾವು ಅಕ್ಕಿ ಹಿಟ್ಟು ಡ್ರೈ ಆಗಿರಬಾರ್ದು, ಅದರಲ್ಲಿ ಸ್ವಲ್ಪ ಹಸಿ ಅಂಶ ಇರಬೇಕಾಗುತ್ತೆ. ಅದಕ್ಕೆ ನೆನೆ ಹಾಕಿದ್ದನ್ನು ಹಿಟ್ಟನ್ನು ರುಬ್ಕೊಂಡು ಕಜ್ಜಾಯ ಮಾಡ್ತಾರೆ. ಸೊ ಅದಕ್ಕೆ ನಾನು ಅಂಗಡಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಅದು ಆಲ್ರೆಡಿ ಜಲ್ದಿ ಹಿಡ್ದಾಗಿದೆ. ಸೊ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಅಕ್ಕಿ ಹಿಟ್ಟನ್ನು ಸ್ವಲ್ಪ ತೇವಾಂಶವಾಗಿ ಮಾಡ್ಕೊಬೇಕು. ಅಂದರೆ ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ತೇವಾಂಶ ಬರಬೇಕಲ್ಲ, ಹಾಗಾಗಿ ನಾನು ನೀರು ಹಾಕ್ಕೊಂಡು ಸ್ವಲ್ಪನೇ ಮುದ್ದೆ ಥರ ಆಗಬಾರ್ದು, ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಹಿಟ್ಟನ್ನು ಸ್ವಲ್ಪ ತೇವಾಂಶ ಬರೋ ಹಾಗೆ ನಾವು ಮಾಡ್ಕೊಬೇಕು. ಯಾಕಂದರೆ ಅದು ಡ್ರೈ ಹಿಟ್ಟು ತೊಗೊಂಡಿರ್ತೀವಲ್ಲ, ಸೊ ಹಾಗಾಗಿ ನಾವು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಈ ರೀತಿ ಮಾಡ್ಕೊಬೇಕು. ಆಗ ನಮಗೆ ಕಜ್ಜಾಯ ತುಂಬಾ ಚೆನ್ನಾಗಿ ಬರುತ್ತೆ. ಈ ಕಜ್ಜಾಯದಲ್ಲಿ ಟೇಸ್ಟ್ ಏನು ಡಿಫ್ರೆನ್ಸ್ ಇರೋಲ್ಲ. ಅಕ್ಕಿ ನೆನೆ ಹಾಕಿ ಹೇಗೆ ಮಾಡ್ತೀವೋ ಅದೇ ರೀತಿಯೇ ಈ ಕಜ್ಜಾಯ ಟೇಸ್ಟ್ ಕೂಡ ಇರುತ್ತೆ. ನೋಡಿ, ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಹಿಟ್ಟನ್ನ ನೀಟಾಗಿ ತೇವಾಂಶ ಮಾಡ್ಕೊಬೇಕು. ಅಕ್ಕಿ ಹಿಟ್ಟು ಯಾವತ್ತೂ ಕಜ್ಜಾಯ ಮಾಡುವಾಗ ಡ್ರೈ ಇರಬಾರ್ದು. ನೋಡಿ, ಈ ರೀತಿ ಗುಡ್ಡೆ ಥರ ಮಾಡ್ಕೊಂಡಾಗ ನಮಗೆ ಅಂಟ್ಕೊಬೇಕು ಹಿಟ್ಟದು. ಇಷ್ಟು ಮಾತ್ರ ಮಾಡ್ಕೊಬೇಕು, ಮುದ್ದೆ ಆಗುವಷ್ಟು ನೀರಲ್ಲ, ಸ್ವಲ್ಪನೇ. ಮತ್ತು ಅದು ಹೇಗಿರಬೇಕಂದ್ರೆ, ನಾವು ಉಂಡೆ ಕಟ್ತೀವಿ ನೋಡಿ ಅಷ್ಟೇ, ಅದು ಒಡ್ಕೊಳ್ಬಾರ್ದು. ಇಷ್ಟು ಮಾತ್ರ ತೇವಾಂಶ ಇರಬೇಕು. ನೋಡಿ, ಉಂಡೆ ಕಟ್ತಾಯಿದ್ದೀನಿ ಅಷ್ಟೇ, ಅದು ಜಾಯಿಂಟ್ ಆಗಬೇಕು. ಅಷ್ಟಾದರೆ ನಮಗೆ ಹಿಟ್ಟು ಡ್ರೈ ಆಗಿದೆ ಅಂತ. ಇದು ನಮಗೆ ತೇವಾಂಶ ಇಷ್ಟು ಸಾಕು ಅಂತ. ಈಗ ನಾವು ಅದನ್ನು ನೀಟಾಗಿ ಪ್ಲೇಟ್ನಲ್ಲಿ ಮುಚ್ಚಿಟ್ಬಿಡಬೇಕು, ಮತ್ತು ಡ್ರೈ ಆಗಬಾರ್ದು ಅದು. ಈಗ ನಾವು ಪಾಕ ಮಾಡ್ಕೊಬೇಕು. ಯಾವ ಕಪ್ಪಲ್ಲಿ ನಾವು ಅಕ್ಕಿ ಹಿಟ್ಟು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 1 ಕಪ್ಪು ಬೆಲ್ಲ ಹಾಕ್ಕೊಂಡಿದ್ದೀನಿ, ಮತ್ತು 1/4 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಇದ್ರ ಪಾಕನ ಹೇಗೆ ನೋಡೋದು ಅಂದರೆ, ಒಂದು ತಟ್ಟೆಲಿ ನೀರು ಹಾಕ್ಕೊಂಡಿರಬೇಕು. ಈ ರೀತಿ ಪಾಕ ಬಂದಾಗ ನೊರೆ ಬರ್ತಾ ಇರುತ್ತೆ, ಫುಲ್ಲು ಕೈಯಲ್ಲಿ ನೋಡಿದಾಗ ಅಂಟುತ್ತೆ. ಬಟ್ ಆಮೇಲೆ ನೀರಿಗೆ ಹಾಕ್ಕೊಬೇಕು ನಾವು. ನೋಡಿ, ತೋರಿಸ್ತಾ ಇದ್ದೀನಿ. ಆ ನೀರಿಗೆ ಹಾಕ್ಕೊಂಡಾಗ ನಮಗೆ ಉಂಡೆ ಥರ ಬರಬೇಕದು, ಯಾವುದೇ ಕಾರಣಕ್ಕೂ ನೀರಲ್ಲಿ ಮೆಲ್ಟ್ ಆಗಬಾರ್ದು. ನೋಡಿ, ಜಾಯಿಂಟಾಗಿ ಉಂಡೆ ಬಂದಂಗೆ ಬರಬೇಕು ನಮಗೆ, ಬೆಲ್ಲದ ಉಂಡೆ ಥರ. ಆಗ ಅದು ಪರ್ಫೆಕ್ಟಾಗಿ ನಮಗೆ ಪಾಕ ಬಂದಿದೆ ಅಂತ ಅರ್ಥ. ಆಗ ನಾವು ಅದಕ್ಕೆ ತೇವಾಂಶ ಮಾಡ್ಕೊಂಡಿರ್ತೀವಲ್ಲ ಆ ಅಕ್ಕಿ ಹಿಟ್ಟನ್ನು ನೋಡಿ ಈ ರೀತಿ ಉಂಡೆ ಥರ ಮಾಡ್ಕೊಬೇಕದು. ನಮಗೆ ಉಂಡೆ ಆಗಿ ಬಂತು ಅಂದರೆ ಸ್ವಲ್ಪ ದೊಡ್ಡದಾಗಿ ತೋರಿಸ್ತಾ ಇದ್ದೀನಿ ಇವಾಗ. ನೀರೊಳಗಡೆ ಪ್ಲೇಟಿಗೆ ಹಾಕ್ಕೊಂಡಾಗ ನಮಗೆ ನೋಡಿ ಈ ರೀತಿ ಗಟ್ಟಿಯಾಗಿ ಒಂದು ಉಂಡೆ ಥರ ಬರಬೇಕು ನಮಗೆ ಬೆಲ್ಲ. ಆಗ ಅದು ಪಾಕ ಆಗಿದೆ ಅಂತ ಅರ್ಥ. ಆಗ ನಾವು ಸ್ವಲ್ಪನೇ ನೀರು ಹಾಕಿ ತೇವಾಂಶ ಮಾಡ್ಕೊಂಡಿರೋ ಅಕ್ಕಿ ಹಿಟ್ಟನ್ನು ಸ್ವಲ್ಪನೇ ಹಾಕಂತ ನಾವು ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಳ್ಳು, ಕೊಬ್ಬರಿ ತುರಿ ಮತ್ತು ಏಲಕ್ಕಿ ಪುಡಿ ಮತ್ತು ಗಸಗಸೆ ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅಕಸ್ಮಾತ್ ತೆಳ್ಳಗಾದರೆ ಏನೂ ತೊಂದರೆ ಇಲ್ಲ, ಇದು ನನಗೆ ಕರೆಕ್ಟಾಗಿ ಬಂದಿದೆ. ಒಂದೊಂದು ಸಲ ತೆಳ್ಳಗಾಗ್ಬಿಡುತ್ತೆ, ಅದನ್ನು ಹಾಗೆ ಇಟ್ಟರೆ ತಣ್ಣಗಾದ್ಮೇಲೆ ಅದು ಕರೆಕ್ಟಾಗಿ ನಮಗೆ ಕಜ್ಜಾಯ ಮಾಡೋಕ್ಕೆ ಬರುತ್ತೆ. ಇದನ್ನು ನಾವು ತುಂಬ ಹೊತ್ತು ಬಿಡಬೇಕು ಅಂತ ಏನಿಲ್ಲ. ತಣ್ಣಗಾಗಿ ಒಂದು 1/2 ಅವರ್ ಬಿಟ್ಟಾದ್ಮೇಲೆ ಕೂಡ ತಕ್ಷಣವೇ ಇದನ್ನು ನಾವು ಮಾಡ್ಕೊಬೋದು. ನೋಡಿ, ಕೈಗೆ ಎಣ್ಣೆ ಹಚ್ಕೊಂಡಿದ್ದೀನಿ, ಒಂದು ಕೈಗೆ ಆರಾಮ್ಸೆ ಬಂದಿದೆ. ನೋಡಿ, ಉಂಡೆ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಇದಕ್ಕೆ ತುಪ್ಪ ಕೂಡ ಹಚ್ಕೊಬೋದು. ನೋಡಿ, ಇಷ್ಟೇ, ನಾನು ಇದೇ ರೀತಿ ಮಾಡೋದು. ಈ ರೀತಿ ಒಂದು ಕೈಯಲ್ಲಿ ಇಷ್ಟು ಅಗಲಕ್ಕೆ ಈ ರೀತಿ ದಪ್ಪನಾಗಿ, ಸ್ವಲ್ಪ ದಪ್ಪ ಇರಬೇಕು, ತುಂಬ ತೆಳ್ಳಗಿರಬಾರ್ದು. ಈ ರೀತಿ ಹಾಕಿದರೆ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಬೇಕು ಕಾದಾದಮೇಲೆ, ಯಾಕಂದರೆ ಅದು ಒಳಗಡೆ ಬೇಯಬೇಕಾಗುತ್ತೆ. ಯಾವುದೇ ರೀತಿ ಕಷ್ಟ ಇಲ್ಲದೆ ನೀವು ಕಜ್ಜಾಯನ ಮಾಡ್ಬೋದು. ಬಟ್ ಪಾಕ ಮಾತ್ರ ಆ ಥರ ಬರಬೇಕಾಗುತ್ತೆ, ಉಂಡೆ ಥರ. ಅದು ಬಂತು ಅಂದರೆ ಪರ್ಫೆಕ್ಟ್ ಕಜ್ಜಾಯಕ್ಕೆ ಪಾಕ ಆಗಿದೆ ಅಂತ ಅರ್ಥ. ನೋಡಿ ಹೇಗೆ ಬರ್ತಾಯಿದೆ, ಒಂದು ಚೂರು ಒಡ್ಕೊಳ್ಳಲ್ಲ ಕಜ್ಜಾಯ, ಉಬ್ಕೊಂಡು ಬರುತ್ತೆ. ಈಗ ನಿಮಗೆ ಅಕ್ಕಿ ನೆನ್ಸೋಕ್ಕೆ ಟೈಮ್ ಆಗಲಿಲ್ಲ ಅಥವಾ ಮರ್ತೋಯ್ತು, ಈಗ ಹಬ್ಬಕ್ಕೆ ಮಾಡಬೇಕು ಅಂದ್ಕೊಂಡ್ರೆ ತಕ್ಷಣವೇ ನೀವು ಒಂದು ಅರ್ಧ ಗಂಟೆಯಲ್ಲೇ ಈ ಕಜ್ಜಾಯನ ನೀವು ಮಾಡಿಬಿಡ್ಬೋದು. ನೀವು ಟೇಸ್ಟಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತಂದರೆ ಯಾವುದೇ ಕಾರಣಕ್ಕೂ ಟೇಸ್ಟಲ್ಲಿ ವ್ಯತ್ಯಾಸ ಆಗೋದೇ ಇಲ್ಲ. ಅದು ಅಕ್ಕಿ ನೆನೆಸಿ ಹೇಗೆ ಮಾಡಿರ್ತೀವೋ ಅದೇ ಥರ ಟೇಸ್ಟೇ ಈ ಕಜ್ಜಾಯನೂ ಕೂಡ ಬರುತ್ತೆ.
ಅಕ್ಕಿ ಹುಳಿ ಬರುತ್ತೆ ಅಥವಾ ನೀರು ಚೇಂಜ್ ಮಾಡಬೇಕು, ಇದೆಲ್ಲ ಕಷ್ಟ ಇಲ್ದಲೇ ನಾವು ಕಜ್ಜಾಯನ ಆರಾಮ್ಸೆ ಮಾಡ್ಕೊಬೋದು. ನೋಡಿ ಈ ರೀತಿ ಕೆಂಪಗಾಗೋವರೆಗೂ ನಿಧಾನಕ್ಕೆ ಬೇಯಿಸ್ಕೊಬೇಕು. ನೋಡಿ ಕಜ್ಜಾಯ ಎಷ್ಟು ನೀಟಾಗಿ ಬಂದಿದೆ. ತುಂಬ ಬೇಗನೆ ನಾವು ಮಾಡ್ಕೊಂಬಿಡ್ಬೋದು ಇದನ್ನು. ಇನ್ಸ್ಟೆಂಟ್ ಕಜ್ಜಾಯ ಇದು. ನೋಡಿ ಇದನ್ನು ಈಗ ಒಂದು ಇದಕ್ಕೆ ತಕ್ಕೊಂಬಿಟ್ಟು, ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ, ಕಜ್ಜಾಯದ ಎಣ್ಣೆ ಇರ್ಕೊಂಡಿರುತ್ತೆ. ನೋಡಿ ಒಂದು ಸ್ಪೂನಲ್ಲಿ ಈ ಥರ ಪ್ರೆಸ್ ಮಾಡಿಬಿಟ್ರೆ ಸಾಕು, ಎಣ್ಣೆ ಎಲ್ಲ ಅದರೊಳಗಡೆ ಇರೋದು ಆಚೆ ಬರುತ್ತೆ. ಇಷ್ಟೇ ಕಜ್ಜಾಯ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನಿಮಗೆ ಟೈಮ್ ಜಾಸ್ತಿ ಬೇಕಾಗಲ್ಲ ಈ ಕಜ್ಜಾಯ ಮಾಡೋಕ್ಕೆ, ಆರಾಮ್ಸೆ ಮಾಡ್ಕೊಬೋದು. ನೋಡಿ ಇದೇ ಥರನೇ ಎಲ್ಲ ಕಜ್ಜಾಯನೂ ಮಾಡ್ತೀನಿ. ಮಧ್ಯದಲ್ಲಿ ಒಬ್ಬೊಬ್ಬರು ಓಲ್ ಮಾಡ್ತಾರೆ, ಸೊ ಅದು ಆಮೇಲೆ ಮಾಡಿ ತೋರಿಸ್ತೀನಿ. ಓಲ್ ಬೇಕಾದರೆ ಮಧ್ಯದಲ್ಲಿ ಓಲ್ ಮಾಡ್ಬೋದು, ಅಥವಾ ಹಾಗೆಯೇ ಈ ರೀತಿ ರೌಂಡಾಗಿ ನಾವು ಮಾಡ್ಕೊಬೋದು. ನಮಗೆ ಹೇಗೆ ಬೇಕಾಗೆ ಕಜ್ಜಾಯನ ಮಾಡ್ಕೊಬೋದು. ಸ್ವಲ್ಪ ದಪ್ಪನಾಗಿ ತಟ್ಟಬೇಕಾಗುತ್ತೆ, ತುಂಬ ತೆಳ್ಳಗೆ ಮಾಡಬಾರ್ದು. ನೋಡಿ ಇಷ್ಟೇ ನಾನು ಮಾಡೋದು. ಈಸಿಯಾಗಿ ತುಂಬ ಮಾಡ್ತೀವಿ ಅಂದಾಗ ಬಾಳೆ ಎಲೆ ಮೇಲೆ ಅಥವಾ ಪ್ಲಾಸ್ಟಿಕ್ ಇದ್ರ ಮೇಲೆ ಕವರ್ ಮೇಲೆ ಮಾಡಿ ಹಾಕ್ಕೊಬೋದು. ನೋಡಿ ಇಷ್ಟು ದಪ್ಪ ಇರಬೇಕದು ಕಜ್ಜಾಯಕ್ಕೆ, ತುಂಬ ತೆಳ್ಳಗೆ ಒತ್ತಬಾರ್ದು. ಮತ್ತು ನಾನು ಎಲ್ಲ ಕಜ್ಜಾಯನೂ ಇದೇ ಥರ ಮಾಡ್ಕೊಂಡಿದ್ದೀನಿ. ನಾನು ತೋರಿಸಿರೋ ಕ್ವಾಂಟಿಟಿಯಲ್ಲಿ ಒಂದು 10-12 ಕಜ್ಜಾಯ ಅಂತೂ ಹಾಗೇ ಆಗುತ್ತೆ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ. ಹಬ್ಬಕ್ಕಂತ ತುಂಬ ಬೇಗನೆ ನಾವು ಮಾಡ್ಕೊಂಬಿಡ್ಬೋದು. ಈ ಕೆಲ್ಸಕ್ಕೆ ಹೋಗೋರಿಗೆ ಇದು ಬೇಗ ಅಕ್ಕಿ ಎಲ್ಲ ನೆನೆ ಹಾಕಿ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೊ ಅವ್ರೀಗ ಅರ್ಧ ಗಂಟೆ ಒಳಗಡೆ ಅವರು ಕಜ್ಜಾಯನ ಹಬ್ಬಕ್ಕೆ ಮಾಡ್ಕೊಂಬಿಡ್ಬೋದು ಈ ಥರ ಆದರೆ. ನೋಡಿ ತುಂಬ ಚೆಂದ ಬಂದಿದೆ ಕಜ್ಜಾಯ, ತುಂಬ ಟೇಸ್ಟಿ ಕೂಡ ಹಾಗೇ ಇರುತ್ತೆ. ಯಾವುದೇ ಕಾರಣಕ್ಕೂ ಡಿಫ್ರೆನ್ಸ್ ಟೇಸ್ಟ್ ಇರಲ್ಲ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.